भगवते वासुदेवाय। ओम नमो भगवते वासुदेवाय। नमः विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिते नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्रीद्वैत गदाधर श्रीवासदि गौर भक्तवृंद। हरे कृष्ण 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 हरे हरे राम 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 हरे हरे। ಸೊ ಇವತ್ತು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕವನ್ನು ನೋಡೋಣ. ಇಲ್ಲಿ ಏನಂತ ಇದೆ ಅಂತ ನೋಡೋಣ. ಶ್ಲೋಕ 2ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ಏನಂತ ಹೇಳ್ತಂದರೆ, ಯಂಹಿನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸ್ವಮೃತತ್ವಾಯ ಕಲ್ಪತೆ. ಅಂದರೆ ಅರ್ಥ ಏನು? ಇಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ಅರ್ಜುನಿಗೆ ಅಂತಂದರೆ, ಏ ಪುರುಷ ಶ್ರೇಷ್ಠ ಅರ್ಜುನನೇ, ಪುರುಷಂ ಪುರುಷರ್ಷಭ, ಏ ಪುರುಷ ಶ್ರೇಷ್ಠನೇ, ಸುಖ ದುಃಖವು ಮನಸ್ಸನ್ನು ಕದಡುವುದಿಲ್ಲದವನು ಅವನು ಯಾರು? ಯಂಹಿನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ. ಎರಡನ್ನೂ ಸಮಭಾವದಿಂದ ಸಹಿಸುವ ಧೈರ್ಯವಂತನು ನಿಶ್ಚಯವಾಗಿ ಅಮೃತತ್ವವನ್ನು ಮೋಕ್ಷವನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಅಮೃತತ್ವಯ ಕಲ್ಪತೆ. ಸೊ ಅವನು ಅರ್ಹನಾಗಿರುತ್ತಾನೆ ಅಂತ ಇಲ್ಲಿ ವಿಷಯನ ಹೇಳಲಾಗಿದೆ. ಇಲ್ಲಿ ಮೇನಾಗಿ ನಮಗೆ ಇಲ್ಲಿ ಯಾವುದು ವಿಷಯನ ಹೇಳ್ತಂದರೆ, ಸುಖ ದುಃಖ ಮನಸ್ಸನ್ನು ಕದಡುವುದಿಲ್ಲ ಅಂತ ಇರುವಂಥ ವ್ಯಕ್ತಿ ಯಾರು? ಅಂಥ ಪುರುಷ ಯಾರು? ಅವನ್ನ ಧೀರ, ಸಮದುಃಖ ಸುಖಂ ಧೀರಂ ಅಂತ ಧೀರನನ್ನ ಏನಂತಾಗಿದೆ, ಅಮೃತತ್ವವನ್ನು ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯ, ಅವನಿಗೆ ಒಂದು ಕ್ವಾಲಿಫೈಡ್ ಆಗಿಬಿಡ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಏನು ವಿಷಯ ಹೇಳ್ತದೆ ಅಂತಂದರೆ, ಸ್ಟಡಿನೆಸ್ ಅಂದರೆ ನಮ್ಮ ಒಂದು ಜೀವನದಲ್ಲಿ ಹೆಂಗೆ ನಾವು ಸಮತೋಲನದಲ್ಲಿ ಇರಬೇಕು ಅಂತ. ಟಾಲರೆನ್ಸ್, ತಿತಿಕ್ಷಾ, ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಸಹನೆ ಪಡ್ಕೋಬೇಕು ಅನ್ನೋದನ್ನು. ಎಮೋಷ್ನಲ್ ಮೆಚುರಿಟಿ, ನಮಗೆ ಯಾವುದೇ ಸುಖ ಬಂದಾಗ ಹಿಗ್ಗೋದಿಲ್ಲ, ದುಃಖ ಬಂದಾಗ ನಾವು ಕುಗ್ಗೋದಿಲ್ಲ ಅಂತ ಒಂದು ಗುಣವನ್ನು ಹೆಂಗೆ ಬೆಳೆಸ್ಕೊಳ್ಳೋದು. ಆಮೇಲೆ ಬುದ್ಧಿ, ಒಂದು ಎಂಥ ಬುದ್ಧಿ? ಆಧ್ಯಾತ್ಮಿಕ ಬುದ್ಧಿ. ಸೊ ಇಂಥ ಒಂದು ಜ್ಞಾನವನ್ನು ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಲಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ನಾನೇನು ಕೆಲಸ ಮಾಡೋದಿಲ್ಲ ಅಂತಲ್ಲ. ಇಲ್ಲಿ ನಾನು ನಾಟ್ ಎಸ್ಕೇಪಿಸಮ್ ಬಟ್ ಕಾನ್ಷಿಯಸ್ನೆಸ್ ಎಂಡ್ಯೂರೆನ್ಸ್ ಫಾರ್ ಎ ಹೈಯರ್ ಪರ್ಪಸ್. ನಾನು ಮೋಕ್ಷವನ್ನು ಪಡಲಿಕ್ಕೋಸ್ಕರ ಈ ಒಂದು ಸಹನೆಯನ್ನು ಬೆಳೆಸ್ಕೊತೀನಿ. ಈ ಸಹನೆ ಅನ್ನೋದು ಯಾವುದೇ ಒಂದು ಏನು ಆ್ಯಕ್ಟಿವ್ ರಿಯಾಕ್ಟೇ ಮಾಡ್ತೀನಿ ಅಂತಲ್ಲ. ಆ ರಿಯಾಕ್ಷನ್ಸು ಸಹ ತಡ್ಕೊಂಡು ಅವನು ಏನು ಮಾಡ್ತಾನೆ, ಹೈಯರ್ ಪರ್ಪಸ್ಗೋಸ್ಕರ. ಅದು ಯಾವ ಹೈಯರ್ ಪರ್ಪಸ್ಸು? ಮೋಕ್ಷ ಪಡಲಿಕ್ಕೋಸ್ಕರ ಅವನು ಪಡ್ಕೊತಾ ಇದ್ದಾನೆ. ಸೊ ಉದಾಹರಣೆಗಾಗಿ ಸುಮಾರು ನಾವೀಗ 6 ಉದಾಹರಣೆಯನ್ನು ನೋಡ್ಬೋದು. ಇಲ್ಲಿ ಏನಂತ ಹೇಳ್ತಾನೆ ಅಂತಂದರೆ, ಅರ್ಜುನ ಮುಖ್ಯವಾಗಿ ಏನಂತ ಹೇಳ್ತಾನೆ, ತಮ್ಮ ರಿಲೇಟಿವ್ಸ್ನೆಲ್ಲ ನೋಡ್ಬಿಟ್ಟು ಅವನಿಗೆ ಭಾಳ ದುಃಖ ಆಗುತ್ತೆ. ಸೊ ಅದಕ್ಕೆ ಆ ದುಃಖದಲ್ಲಿ ಅವನು ನಾನೇನು ಮಾಡ್ತೀನಿ, ಇನ್ನೂ ತಪ್ಪುಗಳನ್ನ ಮಾಡ್ತಾಯಿದ್ದೀನಿ ಆ ಒಂದು ದುಃಖದಲ್ಲಿ ಅಂತ ಬಿಟ್ಟು ಅವನಿಗಿನ್ನ ಒಂದು ಭಾಳ ದುಃಖದ ಮೇಲೆ ದುಃಖ ಆಗುತ್ತೆ. ಆಗ ಕೃಷ್ಣ ಏನಂತ ಹೇಳ್ತಾನೆ, ನೀ ಯಾವುದೇ ಕಾರಣಕ್ಕೂ ನೀನು ಈ ಒಂದು ಎಮೋಷನ್ಸಿಗೆ ಅಂದರೆ ಈ ಮನಸ್ತಾಪಗಳಿಗೆ ಒಳಗಾಗದೆ ನೀ ಏನು ಮಾಡಬೇಕು, ತನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಯಾವ ರೀತಿಯಾಗಿ? ಯಾವುದೇ ಒಂದು ಮನಸ್ತಾಪವಿಲ್ಲದೆ, ಮನಸ್ಸಲ್ಲಿ ಒಂದು ಸುಖ ದುಃಖಗಳಿಗೆ ಯೋಚನೆ ಮಾಡದೆ ನೀನು ಈ ಕೆಲಸವನ್ನು ಮಾಡಬೇಕು ಅಂತ ಕೃಷ್ಣ ಅಲ್ಲಿ ಒಂದು ಏನು ಮಾಡ್ತಿದ್ದಾನೆ, ಅರ್ಜುನನಿಗೆ ಈ ವಿಷಯನ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಏನು ತಿಳ್ಕೊಬೇಕು ಈ ಒಂದು ಅರ್ಜುನ ಮತ್ತು ಕೃಷ್ಣನ ಒಂದು ಸಂವಾದನದಲ್ಲಿ ಅಂದರೆ, ಇಲ್ಲಿ ಲಿಬರೇಷನ್ ಬಿಗಿನ್ಸ್ ವೆನ್ ಎಮೋಷನ್ ಡಸ್ ನಾಟ್ ಕಂಟ್ರೋಲ್ ಇಂಟೆಲಿಜೆನ್ಸ್. ನಮ್ಮಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಏನಿರ್ತವೆ ವೇಗ, ಆ ಮನಸ್ಸಿನ ವೇಗ, ಆ ಒಂದು ವೇಗಗಳು ಏನಾಗುತ್ತೆ, ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದಾಗ, ನಮ್ಮ ಬುದ್ಧಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದಾಗ ಅವಾಗೇನಾಗುತ್ತೆ, ನಾವು ಈ ಒಂದು ದೇಹದಿಂದ ನಾವು ಮೋಕ್ಷ ದಾರಿಗೆ ಹೋಗಲಿಕ್ಕೆ
ನಾವು ಅರ್ಹತೆ ಇಲ್ಲದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿರುವಂತಹ ಎಮೋಷನ್ಸನ್ನು ನಾವು ಮನೋವೇಗಗಳನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಆವಾಗ ನಾವು ಮೋಕ್ಷಕ್ಕೆ ದಾರಿ ಸಿಗುತ್ತೆ. ನಮ್ಮ ಮೋಕ್ಷದ ಮುಖ್ಯ ಅಲ್ಲ, ನಮಗೆ ಭಗವಂತನ ಒಂದು ಸೇವೆ ಮಾಡಲಿಕ್ಕೆ ಆ ಒಂದು ಸ್ಥಾನ ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ದೊರಕುತ್ತೆ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅರ್ಜುನನ ನೀನು ನೋವನ್ನು ಬಿಟ್ಟುಬಿಡು ಅಂತೆಲ್ಲ ಹೇಳ್ತಾ ಇಲ್ಲ. ಅವನು ಹೇಳ್ತಾನೆ, ನಿನ್ನ ನೋವಿನಿಂದಲೇ ನೀನು ಈಗ ನಿನ್ನ ಜೀವನದಲ್ಲಿ ಮೇಲೆ ಬಾ. ಈ ಎಲಿವೇಟ್ಸ್ ಈಸ್ ವಿಷನ್, ತನ್ನ ಒಂದು ಏನಿದೆ ದೃಷ್ಟಿಯನ್ನು ಮೇಲ್ಗಡೆ ಅವನು ಕರ್ಕೊಂಡು ಹೋಗ್ತಾನೆ. ಅಂದರೆ ಅವನು ಹೆಚ್ಚಿನ ಜ್ಞಾನವನ್ನು ಉಪಯೋಗಿಸಿ ತನ್ನ ದೃಷ್ಟಿಯನ್ನು ಹರಿಸಿ ನೋಡ್ಕೋ ಏನಿದೆ ಇದು ಅಂತ ಹೇಳ್ಬಿಟ್ಟು ಕೃಷ್ಣ ಅವನಿಗೆ ವಿಷಯನ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಎರಡನೇದಲ್ಲಿ ಏನು ಹೇಳ್ತಾನೆ, ಭೀಷ್ಮ ಮತ್ತು ತನ್ನ ತನ್ನ ವ್ರತವನ್ನು ಮಾಡ್ತಿರ್ಬೇಕಾದ್ರೆ ಅವನೇನು ಮಾಡ್ತಾನೆ, ತನ್ನ ಒಂದು ಬ್ರಹ್ಮಚಾರಿಯಾಗಿ ಇದ್ದುಬಿಟ್ಟು ತನ್ನ ಜೀವನದಲ್ಲಿ ಎಷ್ಟೊಂದು ವ್ರತವನ್ನು ಅವನು ಮಾಡ್ತಾನೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಏನು, ಅವನು ತನ್ನ ಒಂದು ಎಷ್ಟೊಂದು ವ್ರತವನ್ನು ಮಾಡಿ ಆಮೇಲೆ ಎಷ್ಟೊಂದು ನೋವನ್ನು ಅನುಭವಿಸ್ತಾನೆ. ಯಾವುದೇ ರೀತಿ ಅನುಭವಿಸ್ತಾನೆ, ಶರಶಯನದಲ್ಲಿ ಮಲ್ಕೊಂಡು. ಆಮೇಲೆ ಇದೆಲ್ಲ ಇದ್ರೂ ಸಹ ಅವನಿಗೇನಾಗಿರುತ್ತೆ, ಯಾವುದೇ ಒಂದು ವೇಗ ಮನಸ್ಸಿನಲ್ಲಿರುವಂಥ ವೇಗಗಳನ್ನ ಅವನು ಒಳಗಾಗದೆ ಏನು ಮಾಡ್ತಾನೆ, ಕೊನೆಗೆ ಧೃತರಾಷ್ಟ್ರ ಮಗನಂತ ದುರ್ಯೋಧನನಿಗೆ ಎಲ್ಲವನ್ನು ಅವನು ತನ್ನ ಎಷ್ಟಾಗುತ್ತಷ್ಟು ಮಟ್ಟಿಗೆ ಯುದ್ಧದಲ್ಲಿ ಅವನು ಸಹಾಯವನ್ನು ಮಾಡಿ ಆಮೇಲೆ ಒಂದು ಶರಸಯದಲ್ಲಿ ಮಲ್ಕೊಂಡಿದ್ದಾಗ ಆಗ ಕೃಷ್ಣ ಹೇಳ್ತಾನೆ, ಈಗ ಭೀಷ್ಮ ನಿನಗೆ ಉಪದೇಶ ಮಾಡ್ತಾರೆ ಹೋಗು ಅಂತ. ನೋಡಿ, ಅವನು ಮಲ್ಕೊಂಡು ಎಷ್ಟೊಂದು ಒಂದು ನೋವನ್ನು ಪಡ್ಕೊಳ್ತಾ ಇದ್ದಾನೆ. ಅಂಥ ಟೈಮಲ್ಲೂ ಸಹ ಕೃಷ್ಣ ಹೇಳ್ತಾನೆ ಅವನಿಗೆ ಇಂಥ ಒಂದು ಸ್ಥಿತಿಯಲ್ಲಿ ಅವನಿಗೆ ಈಗ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲಿಕ್ಕೆ ಅವನಿಗೆ ಶಕ್ತಿ ಉಂಟು. ಸೊ ಅದಕ್ಕೆ ಯುಧಿಷ್ಠಿರ ಮಹಾರಾಜ ಕುರುಕ್ಷೇತ್ರ ಯುದ್ಧ ಆದಮೇಲೆ ಹೋಗಿ ಅವನ ಹತ್ರ ಕೇಳಿದಾಗ ಆಗ ವಿಷ್ಣು ಸಹಸ್ರನಾಮನ್ನೇ ಹೇಳ್ಕೊಡ್ತಾನೆ. ಯಾರು? ಭೀಷ್ಮದೇವರು. ಸೊ ಅದಕ್ಕೆ ಭೀಷ್ಮ ಎಷ್ಟು ತನ್ನ ವ್ರತವನ್ನು ಮಾಡಿಕೊಂಡು ಎಂಥ ಒಂದು ದುಃಖದಲ್ಲಿ ಸಹ ಇದ್ರೂ ಸಹ ಅವ್ರು ತಡ್ಕೊಂಡು ಏನು ಮಾಡಿದ್ರು, ತಮ್ಮ ದಾರಿಯನ್ನು ಬಿಡಲಿಲ್ಲ. ಯಾವ ದಾರಿ? ಭಗವಂತನ ಗುಣಗಾನವನ್ನು ಬಿಡಲಿಲ್ಲ. ಸೊ ಅದಕ್ಕೆ ಸ್ಟಡಿನೆಸ್ ಕಮ್ಸ್ ಫ್ರಮ್ ಕಮಿಟ್ಮೆಂಟ್ ಟು ಧರ್ಮ, ನಾಟ್ ಕಂಫರ್ಟ್. ನಾವು ಕಂಫರ್ಟಿಂದ ಅಲ್ಲ, ನಮಗೆ ಈ ಒಂದು ಸಮತೋಲನ ಬರೋದಿಲ್ಲ. ನಮಗೆ ಯಾವ ರೀತಿಯಾಗಿ ಸಮತೋಲನ ಬರುತ್ತೆ, ನಾವು ಧರ್ಮಕ್ಕೆ ನಾವು ಕಮಿಟ್ ಹಾಕಿದ್ದಾಗ, ನಾವು ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಇದು ಕೆಲಸಗಳನ್ನ ಧರ್ಮದ ಮಾಡ್ತೇನೆ ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಸಹನೆ ಅನ್ನೋದು ಒಂದು ಮುಖ್ಯ, ಅದು ಮೋಕ್ಷಕ್ಕೆ ಒಂದು ದಾರಿ ಅಂತ ಈ ಒಂದು ಭೀಷ್ಮನ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇನ್ನೊಂದು ಮೂರನೇದು ಏನು ಅಂದರೆ, ಯುಧಿಷ್ಠಿರ ತನ್ನ ವನವಾಸಕ್ಕೆ ಹೋದಾಗ ಏನು ಮಾಡ್ದ, ಅವನು ತನ್ನ ಎಲ್ಲ ರಾಜ್ಯವನ್ನು ಕಳ್ಕೊಂಡ, ಸಂಪತ್ತನ್ನು ಕಳ್ಕೊಂಡ, ಗೌರವವನ್ನು ಕಳ್ಕೊಂಡ. ಸೊ ಇದಿದ್ರೂ ಸಹ ಅವನೇನು ಮಾಡ್ದ, ಅದನ್ನು ಸಹಿಸಿಕೊಂಡ. ಆದರೂ ಸಹ ತನ್ನ ಧರ್ಮದಲ್ಲಿ ಯಾವುದೇ ಒಂದು ಕುಂದುಕೊರತಿಲ್ಲದೆ ನಾನು ಧರ್ಮನ ಪಾಲನೆ ಮಾಡ್ತಾ ಇದ್ದ. ಯಾವುದು ಧರ್ಮ ಅವನ ಪ್ರಕಾರ ಟ್ರೂತ್ಫುಲ್ನೆಸ್, ಯಾವುದು ಸತ್ಯವನ್ನೇ ಅವನು ಯಾವಾಗ ಹೇಳ್ತಾ ಇದ್ದ. ಆಮೇಲೆ ಭಕ್ತಿ, ಇವೆಲ್ಲವನ್ನು ಅವನು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಯಾವಾಗ ಈ ಒಂದು ಅವನು ಜೂಜಾಟದಲ್ಲಿ ಸೋತರೂ ಸಹ, ಅವನಿಗೆ ಅವಮಾನವಾದರೂ ಸಹ ಯಾವುದೇ ಕಾರಣಕ್ಕೂ ಗೊಂದಲ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇದರಿಂದ ಏನು ತಿಳ್ಕೊಬೋದಂದರೆ, ನಿಜವಾದ ಹೀರೋಯಿಸಮ್, ರಿಯಲ್ ಹೀರೋ ಯಾರು ಅಂತಂದರೆ ಈಸ್ ಇನ್ನರ್ ಬ್ಯಾಲೆನ್ಸ್, ಸುಖ ದುಃಖಗಳನ್ನ ಕಂಟ್ರೋಲ್ ಮಾಡೋನು ನಿಜವಾದ ಹೀರೋ. ಸೊ ನಾಟ್ ಔಟರ್ ಸಕ್ಸಸ್, ಹೊರಗಡೆ ನಾನು ಸಕ್ಸಸ್ ಅಂತ ತೋರಿಸ್ಕೊಂಡು ಒಳಗಡೆ ಅವನು ಸುಖ ದುಃಖಗಳಿಗೆ ಸಮತೋಲನ ಮಾಡ್ತಾ ಇಲ್ಲ ಅಂದರೆ ಅವನು ಹೀರೋ ಅಲ್ಲ. ಸೊ ಅದಕ್ಕೆ ರಿಯಲ್ ಹೀರೋ ಯಾರು? ಯುಧಿಷ್ಠಿರ ಇಲ್ಲಿ ಏನು ಹೇಳ್ತಾನೆ, ಧೀರ. ಅವನು ಈ ಒಂದು ದುಃಖವನ್ನು ಸುಖ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡಂಥ ಧೀರ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ರಾಮನ ಕಥೆಯಲ್ಲಿ ನೀವು ನೋಡಿದಾಗ, ರಾಮನಿಗೆ ಒಂದು ದಿನದಲ್ಲಿ ಅವನಿಗೆ ಪಟ್ಟಾಭಿಷೇಕ ಆದ ತಕ್ಷಣವೇ ಅವನಿಗೇನಾಯಿತು, 14 ವರ್ಷ ಅವನಿಗೆ ವನವಾಸಕ್ಕೆ ಹೋಗ್ಲಿಕ್ಕಾಯಿತು. ಸೊ ಅದಕ್ಕೆ
ಆ ಒಂದನ್ನು ಅವನು ಅಯ್ಯೋ ನಾನು ಈಗಿನ ಪಟ್ಟಾಭಿಷೇಕ ಆದೆ, ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗ್ಬೋದಲ್ಲ ಅಂತ ಹೇಳ್ಬೋದಾಯಿತು. ಆದರೆ ಇಲ್ಲ, ಆಗಿದ್ದಾಗಲೇ ನಾನು ಹೊರಟಿದ್ದೀನಿ, 14 ವರ್ಷ ನಾನು ವನವಾಸಕ್ಕೆ ಹೊರಟಿದ್ದೀನಿ ಅಂತ. ಸೊ ಈ ರೀತಿಯಾಗಿ ರಾಮ ತನ್ನ ಈ ಒಂದು ಗುಣವನ್ನು ತೋರಿಸ್ತಾ ಇದ್ದಾನೆ. ಯಾವ ರೀತಿ ಅಂದರೆ ರಾಮಸ್ ರೆಸ್ಪಾನ್ಸ್ ಕಾಮ್, ಪೀಸ್ಫುಲ್ ಆ್ಯಂಡ್ ಒಬಿಡಿಯೆಂಟ್, ಶಾಂತಿಯುತವಾಗಿ ಸೌಮ್ಯವಾಗಿ ಇಲ್ಲಿ ಅವನು ಮತ್ತೆ ಶ್ರದ್ಧೆಯಿಂದ, ತಂದೆ ಹೇಳಿದಂತಹ ಒಂದು ಶ್ರದ್ಧೆಯಿಂದ ಅವನು ಈ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಈ ಒಂದು ಸಮತೋಲನ ಬರೋದು ನಾವು ಮಾಡುವಂಥ ಕರ್ತವ್ಯದಲ್ಲಿ ನಿರ್ವಹಿಸಿದ್ರೆ ಮಾತ್ರ ಬರುತ್ತೆ. ಅದನ್ನು ನಾವು ಹೊರಗಡೆ ಇರುವಂತಹ ಜಗತ್ತಿಗೆ ಅಂಟಿಕೊಂಡು ನಾವು ಅದನ್ನು ಎಮೋಷನ್ಸನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಮತ್ತು ನಾವು ಈ ಸಮತೋಲನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸುಖ ದುಃಖಗಳು ಸಮವಾಗಿ ಇಟ್ಕೋಬೇಕು ಅಂದರೆ, ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಅದನ್ನ ಧೀರನಾಗಿದ್ದರೆ ಮಾತ್ರ ಅವನಿಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ರಾಮ ಅನ್ನೋನು ಎಂಥ ಧೀರ, ರಣಧೀರ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಸೀತಾದೇವಿ. ಇಲ್ಲಿ ಸೀತಾದೇವಿಗೆ ಅಗ್ನಿ ಪರೀಕ್ಷೆಗೆ ಹೋದಾಗ ಅವಳು ಯಾವುದೇ ಕಾರಣಕ್ಕೂ ಅಯ್ಯೋ ನಾನು ಇಷ್ಟೊಂದು ಪವಿತ್ರಳು, ನನಗೆ ಇಂಥದ್ದು ಯಾಕೆ ಯಾವ ಪರೀಕ್ಷೆ ಆಗಿದೆ ಅಂತ ಅವಳಿಗೆ ಏನು ಯೋಚನೆ ಮಾಡಲಿಲ್ಲ. ಅದೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಅವಳು ಸಹಿಸಿಕೊಂಡು ತನ್ನ ಜೀವನವನ್ನು ತೋರಿಸ್ಕೊಟ್ಲು, ಯಾವ ರೀತಿಯಾಗಿ ನಾನು ಜೀವನದಲ್ಲಿ ಸಮತೋಲನ ಇರಬೇಕು, ಸುಖ ದುಃಖಗಳೇ ಅಂಟ್ಕೊಳ್ಳದೆ ಇರಬೇಕು ಅಂತ. ಸೊ ಅದಕ್ಕೆ ಆತ್ಮದ ಒಂದು ಶಕ್ತಿಯನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಸೀತಾದೇವಿಯವರು. ಸೊ ಅದಕ್ಕೆ ಸೋಲ್ಸ್ ಸ್ಟ್ರೆಂತ್ ಈಸ್ ರಿವೀಲ್ಡ್ ಇನ್ ಹೌ ಒನ್ ಫೇಸಸ್ ಸಫರಿಂಗ್. ಸೊ ಅದಕ್ಕೆ ಇಲ್ಲಿ ಯಾವ ರೀತಿಯಾಗಿ ನಾವು ಆತ್ಮದ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ, ಆತ್ಮದ ಗುಣಗಳೇನು, ಇದು ಯಾವುದಿದು ಸುಖ ದುಃಖಗಳಿಗೆ ಅಂಟ್ಕೊಳ್ದಿರೋಂಥ ಈ ಆತ್ಮದ ಗುಣಗಳು, ಅದನ್ನು ಈ ಸೀತಾದೇವಿಯರು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಪ್ರಹ್ಲಾದ ಮಹಾರಾಜನ ಕತೆ. ಇದರಲ್ಲಿ ಏನು ಹೇಳುತ್ತೆ, ಇಲ್ಲಿ ತನ್ನ ತಂದೆಯಿಂದಲೇ ಅವನಿಗೆ ಎಷ್ಟೊಂದು ಕ್ಷೋಭೆಗೊಳಗಾಗ್ತಾನೆ. ಆದರೆ ಸಹ ಅವನಿಗೆ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಭಗವಂತನ ನಾಮವನ್ನು ಬಿಡೋದಿಲ್ಲ. ಸೊ ಅದಕ್ಕೆ ಅವನು ತನ್ನ ಸುಖ ಆಗಲಿ ದುಃಖಗಳಿಗೆ ಯಾವುದು ಕಂಡುಕೊಳ್ಳದೆ ಇರುವಂತಹ ಒಂದು ಪಾಠವನ್ನು ಕಲಿಸಿಕೊಟ್ಟು ಹೋಗ್ತಾನೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ, ಹೈಯೆಸ್ಟ್ ಟೆಂಡೆನ್ಸ್ ಇಸ್ ವೆನ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಡಿಸ್ಟ್ರೆಸ್ ಇಸ್ ಇನ್ಕ್ರೀಸ್ ಡಿವೋಷನ್. ಸೊ ನಿಜವಾದ ಒಂದು ಭಕ್ತಿ ಏನು ಅಂತಂದರೆ, ನಿಜವಾದ ಒಂದು ಸಮತೋಲನ ಏನಂತಂದರೆ, ಭಕ್ತಿಯಲ್ಲಿ ನಾವು ಅಂಟ್ಕೊಂಡಿದ್ದಾಗ, ಭಗವಂತನ ಗುಣಗಾನದಲ್ಲಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಒಂದು ಗುಣಗಾನದಲ್ಲಿ ಈ ಸಮತೋಲನ ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಈ ಒಂದು ಶ್ಲೋಕದಿಂದ ನಾವೇನು ತಿಳ್ಕೊಬೋದಂದರೆ, ಕೃಷ್ಣ ಡಸ್ ನಾಟ್ ಪ್ರಾಮಿಸ್ ಎ ಲೈಫ್ ವಿತೌಟ್ ಎ ಪೇನ್, ಹಿ ಪ್ರಾಮಿಸಸ್ ಎ ಕಾನ್ಷಿಯಸ್ನೆಸ್ ದಟ್ ಪೇನ್ ಕೆನಾಟ್ ಬಿ ಡಿಸ್ಟರ್ಬಿಂಗ್ ಅವರ್ ಪ್ರೋಗ್ರೆಸ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾನೆ, ಕೃಷ್ಣ ಡಸ್ ನಾಟ್ ಪ್ರಾಮಿಸ್ ಎ ಲೈಫ್ ವಿತೌಟ್ ಎ ಪೇನ್. ಸೊ ವಿತೌಟ್ ಪೇನ್ ನೋ ಗೇನ್. ಸೊ ಇಲ್ಲಿ ಪೇನ್ ಇಲ್ಲದೆ ನೋ ಪೇನ್ ನೋ ಗೇನ್ ಅಂದಾಗೆ, ನಮಗೆ ಪೇನ್ ಇಲ್ಲದೆ ನಮಗೆ ಗೇನ್ ಆಗೋದಿಲ್ಲ. ಯಾವುದು ಗೇನ್ ಆಗೋದಿಲ್ಲ? ಕೃಷ್ಣ ಕಾನ್ಷಿಯಸ್ನೆಸ್, ಆ ಒಂದು ಕೃಷ್ಣನ ಬಗ್ಗೆ ಗಮನ, ಕೃಷ್ಣನ ಭಕ್ತಿ ನಮಗೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಏನು ಹೇಳ್ತಾನೆ, ಪೇನ್ ಇರಲಿ, ಆದರೆ ಅದನ್ನು ಯಾವ ರೀತಿಯಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ನಾನು, ಅದನ್ನು ಭಗವಂತ ಹೇಳ್ಕೊಡ್ತಾನೆ. ಅದಕ್ಕೆ ಆ ಒಂದು ಪೇನ್ನ ಹೇಗೆ ಕಂಟ್ರೋಲ್ ಮಾಡಿಕೊಂಡು ಸಹ ನಾನು ನನ್ನ ದಾರಿಯನ್ನು ಬಿಡದೆ, ನನ್ನ ದಾರಿಯನ್ನು ಯಾವುದೇ ಕಾರಣಕ್ಕೂ ಬಿಡದೆ, ನನ್ನ ಭಕ್ತಿಯನ್ನು ಬಿಡದೆ ನಾನು ಇದನ್ನು ಮಾಡ್ತೀನಿ ಅಂತ ಮುಂದುವರೆದು ಹೋಗುವಂತಹ ಒಬ್ಬ ಧೀರ, ಅವನು ನಿಜವಾದ ಭಕ್ತ. ಸೊ ಅದಕ್ಕೆ ಭಗವಂತ ಆ ಒಂದು ಭಕ್ತನಾಗಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಹರೇ